ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಒಂದು ಡಿಫ್ರೆಂಟ್ ಆದ ಪ್ಲೇಸ್ಗೆ ಬಂದಿದ್ದೀನಿ. ಇದು ಗಾರ್ಮೆಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಮಿಷಿನರಿ ಡಿಸ್ಪ್ಲೇ ನಡೆದಿದೆ ಇಲ್ಲಿ. ಎಕ್ಸಿಬಿಷನ್. ಇಲ್ಲಿ ತುಂಬಾ ವೆರೈಟೀಸ್ ಮಿಷಿನ್ಸ್ ಕಂಪನೀಸ್ ಎಲ್ಲ ಬಂದಿದೆ. ಅದಕ್ಕೂ ಮುನ್ನ ಹೊಸದಾಗಿ ಯಾರೆಲ್ಲ ಬಂದಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಒಳಗೆ ಎಂಟರ್ ಆದ ಕೂಡಲೇ ಮಿಷಿನರೀಸ್ ಎಲ್ಲ ತರದ ಮಿಷಿನ್ಸ್ ಇದೆ. ಗಾರ್ಮೆಂಟ್ಸ್ ಸಂಬಂಧಪಟ್ಟದ್ದು ನೋಡಿ. ಇದು ಲೆದರ್ ಸ್ಟಿಚ್ ಮಾಡುತ್ತೆ. ಇದು ಲೆದರ್ ಮೇಲೆ ಡಿಸೈನ್ ಮಾಡುತ್ತೆ. ಇದು ಕಾಜಾ ಮಾಡುತ್ತೆ. ಕೀವಲ್ ಅಂತ ಹೇಳ್ತಾರೆ ಇದನ್ನ. ಡಿಫ್ರೆಂಟ್ ಮಾಡೆಲ್ಸ್ ನೋಡಿ ಎಷ್ಟು ನೀಟಾಗಿ ಮಾಡಿದೆ. ಇದು ಕೀವಲ್ ಮಾಡುತ್ತೆ, ಇನ್ನೂ ಒಂದು ಹೋಲು ಮಾಡುತ್ತೆ. ಎಷ್ಟು ನೀಟಾಗಿದ್ದಲ್ವಾ? ಸೂಪರ್ ಆಗಿದೆ ನೋಡಿ. ಇದು ಒಂಥರ ಡಿಫ್ರೆಂಟ್ ಮಿಷಿನ್. ಇದು ಪಾಕೆಟ್ ರೆಡಿ ಮಾಡುವಂಥದ್ದು. ಬೋನ್ ಮಾಡಕ್ಕೆ ಒಂದೇ ನಿಮಿಷದಲ್ಲಿ ಮಾಡ್ಬಿಡುತ್ತೆ. ಗಾರ್ಮೆಂಟ್ಸ್ ನೋಡಿ. ಈ ಸ್ಟಾಲ್, ಈ ವಿಡಿಯೋ ನೋಡ್ಲೇಬೇಕು ನೀವು. ಸ್ಟಾಲ್ ಅಂತೂ ನೋಡ್ಲಿಕ್ಕೆ ಆಗಲ್ಲ, ಇವಾಗ ಆಗೋಯ್ತು ನೋಡಿ. ಒಂದೇ ಸ್ಟಿಚ್ ಟಕ್ ಅಂತ ಹೋಗ್ಬಿಡುತ್ತೆ, ಕಟಿಂಗ್ ಆಗ್ಬಿಡುತ್ತೆ. ಸೂಪರ್. ಇದು ಕೋಟ್ ಸ್ಲೀವ್ ಅಟ್ಯಾಚ್ ಮಾಡೋದು. ಮೇಡಮ್ ನೋಡಿ ಟಕ 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 ಮಾಡಿ ಬಿಸಾಕ್ಬಿಡ್ತಾರೆ. ಇದು ಮೇಹಲಾ ಅದು ಒಂದು ಕಂಪನಿ. ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅಲ್ಲಿ ನೀವು ಆ ಕಂಪನಿ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇದು ಕನ್ಸಾಯಿ ಎಲ್ಲ ಇದನ್ನೇನು ಹೇಳ್ತಾರೆ. ಇದು ಒಂದು ಬನಿಯನ್ಗೆ ಇನ್ನರ್ ವೇರ್ಸ್ಗೆ ಯೂಸ್ ಆಗುವಂಥದ್ದು ಮಿಷಿನ್. ಇದು ಟಿ ಶರ್ಟ್ಸ್ಗೆ, ಇನ್ನರ್ ವೇರ್ಗೆ ಯೂಸ್ ಆಗುವಂಥ ಮಿಷಿನ್. ಡಿಫ್ರೆಂಟ್ ಮಿಷಿನ್ಸ್ ಇವು. ಇದು ಓವರ್ಲಾಕ್ ಮಿಷಿನ್, ಟಿ ಶರ್ಟ್ಗೆ ಯೂಸ್ ಆಗುತ್ತೆ. ಇದು ಕಾಜಾ ಮಿಷಿನ್. ಸಿಂಗಲ್ ನೀಡಲ್ ಮಿಷಿನ್ಸ್ ಇದೆ. ಎಲ್ಲಾ ತರದ ಮಿಷಿನ್ಸ್ ಇದೆ ನೋಡಿ. ಇದು ಒಂದು ಡಿಫ್ರೆಂಟ್ ಟೈಪ್. ಇದು ನೆಕ್, ರೌಂಡ್ ನೆಕ್ ಬರುತ್ತಲ್ಲ ಟಿ ಶರ್ಟ್ಗೆ, ಅದನ್ನ ಅಟ್ಯಾಚ್ ಮಾಡುವ ಮಿಷಿನ್ ಇದು. 4 ಥ್ರೆಡ್ ಓವರ್ಲಾಕ್ ಇದು ನೋಡಿ. ಇದು ಲೇ ಹಾಕುತ್ತೆ, ಬಟ್ಟೆನ ಜೋಡಿಸುತ್ತೆ. ಪ್ಯಾಟರ್ನಿಂಗ್ ಮಾಡೋ ಮಿಷಿನ್ ಇದೆ. ಅದು ಮೇಕ್ ಮಾಡಿ ಕಟಿಂಗ್ ಮಾಡಿ ಕೊಡುತ್ತೆ. ಇನ್ನೊಂದು ಮಾರ್ಕ್ ಹಾಕೋದು ಇದೆ. ಈ ತರ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಕಂಪನೀಸ್ ನೋಡಿ. ಇದೊಂದು ಬ್ರ್ಯಾಂಡ್. ಇವರು ವಾಷಿಂಗ್ ಯೂನಿಟ್ಗೆ ಸಂಬಂಧಪಟ್ಟ ಎಲ್ಲ ತರದ ಮಿಷಿನ್ಸ್ ಇರುತ್ತೆ. ವಾಷಿಂಗ್ ಮಿಷಿನ್ಸ್ ಇರುತ್ತೆ, ಐರನಿಂಗ್, ಸ್ಟೀಮ್ ಇಂದ ಮಾಡುವಂತ ಐರನಿಂಗ್ ನೋಡಿ. ಇದು ಟೇಬಲ್ ಐರನಿಂಗ್ ಮಾಡೋಕೆ. ಎಲ್ಲ ತರದ ಮಿಷಿನರೀಸ್ ಅವೈಲೇಬಿಲಿಟಿ ಇತ್ತಲ್ಲಿ. ಸೇಲ್ಗಲ್ಲ, ಜಸ್ಟ್ ಡಿಸ್ಪ್ಲೇ. ಮಿಷಿನರಿ ಜೊತೆ ಇವ್ರ ಹತ್ರ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ನೋಡಿ. ಇದು ಒಂದು ಬ್ರ್ಯಾಂಡ್ ರಮಣ ಅಂತ. ಇವ್ರದ್ದು ಲೆದರ್ ಸ್ಟಿಚ್ ಮಾಡುವಂತ ಮಿಷಿನ್ಸ್, ಆ ಥರದ್ದೆಲ್ಲ ಡಿಸೈನ್ ಎಲ್ಲ ಇದೆ ನೋಡಿ. ಈ ಥರದ್ದು ಇದು ಎಷ್ಟೊಂದು ಡಿಸೈನ್ ಇದೆ ನೋಡಿ. ಇದೆಲ್ಲ ಕಾರ್ ಇದಕ್ಕೆ ಯೂಸ್ ಆಗುತ್ತೆ, ಸೀಟ್ಗೆ ನೋಡಿ. ಇದು ಒಂಥರ ಅದೇ ಕಂಪನಿ ಇದೆ ಮಿಷಿನ್ಸ್. ಇದು ಟಿ ಶರ್ಟ್ಗೆ ಕಾಲರ್ ರೆಡಿ ಮಾಡೋಂಥದ್ದು, ಈ ತರ ಡಿಸೈನ್ ಮಾಡೋದು. ಆ ಫ್ಲವರ್ ಬಂದಿದೆ, ಇದಕ್ಕೆ ಆ ಮಧ್ಯದಲ್ಲಿ ಗೆರೆಗಳು ಬಂದಿದೆ, ಅದೆಲ್ಲ ತಯಾರು ಮಾಡುತ್ತಂತೆ. ಈ ಟಿ ಶರ್ಟ್ ಕಾಲರ್ ಇವು ಡಿಸೈನ್ಸ್ ಅವ್ರದ್ದಾಗ ಮಾಡಿರೋದು. ಅವರು ನೋಡಿ, ರಮಣ ಅಂತ
ಎಕ್ಸಲೆಂಟ್ ಆಗಿದೆ ಅಲ್ವಾ. ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ನೀವು ನೋಡ್ತಾ ಇರಿ, ಕೊನೆವರೆಗೂ ನೋಡಿ ಫುಲ್ ಇನ್ಫಾರ್ಮೇಶನ್. ಇದು ಪೇಂಟಿಂಗ್ ಸಂಬಂಧಪಟ್ಟ ಡಿಜಿಟಲ್ ಪೇಂಟಿಂಗ್, ಇದೆಲ್ಲ ಮಿಷಿನರೀಸ್, ಅದಕ್ಕೆ ಸಂಬಂಧಪಟ್ಟ ಮಿಷಿನರೀಸ್. ಇದು ಫ್ಯೂಸಿಂಗ್ ಹೀಟಿಂಗ್ ಮಾಡುವಂಥದ್ದು, ಫ್ಯೂಸಿಂಗ್ ಅಲ್ಲ ಅದು ಹೀಟ್ ಮಾಡುತ್ತೆ. ಫ್ಯೂಸಿಂಗ್ ಮಾಡೋ ಮಿಷಿನ್ ಸಪ್ರೇಟ್ ಆಗಿದೆ. ಇದೊಂದು ಕಂಪನಿ, ಇವ್ರ ಹತ್ರ ಸ್ಪೇರ್ ಪಾರ್ಟ್ಸ್ ಇದೆ. ಫ್ಯೂಸಿಂಗ್ ಮಿಷಿನ್ಗೆ ಸಂಬಂಧಪಟ್ಟ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಇವ್ರ ಹತ್ರ. ಎಕ್ಸಲೆಂಟ್ ಆಗಿದೆ. ನೀವು ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಫಾಲೋ ಮಾಡಿ. ಇದು ನೋಡಿ, ಇದು ಸ್ಪೇರ್ ಪಾರ್ಟ್ಸ್ ಇದೆ. ಇದು ಫ್ಯೂಸಿಂಗ್ ಮಿಷನ್ಗೆ ಯೂಸ್ ಮಾಡುವಂಥದ್ದು ಪೌಡರ್, ಅದು ಲಿಕ್ವಿಡೂ ಬಂದಿದೆ ನೋಡಿ. ಇದು ಕಟಿಂಗ್ ಮಿಷಿನ್ಸ್, ಡಿಫ್ರೆಂಟ್ ಟೈಪ್ ಕಟಿಂಗ್ ಮಿಷಿನ್ಸ್ ನೋಡಿ. ಇದು ಒಂಥರ ಕಟಿಂಗ್ ಮಿಷಿನ್, ಅದು ಒಂಥರ. ಇದು ಟ್ಯಾಗ್ಸ್ ಪ್ಲಾಸ್ಟಿಕ್ ಇದು ಬರುತ್ತೆ, ಅದಕ್ಕೆ ಯೂಸ್ ಮಾಡುವಂಥ ಕಂಪನಿ ಇದು ಮಿಷಿನರಿ ನೋಡಿ. ಈ ಥರ ಟ್ಯಾಗ್ಸ್ನೆಲ್ಲ ವೆರೈಟಿ ಆಗಿ ಮಾಡಿದ್ದಾರೆ ಅವರು. ತುಂಬ ಬ್ರ್ಯಾಂಡ್ಸ್ ಇದೆ, ಎಕ್ಸಲೆಂಟ್, ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ. ಜಸ್ಟ್ ನೀವು ನೋಡ್ಬೇಕಷ್ಟೇ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು, ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಿದ್ದಲ್ಲಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇದು ಎಂಬ್ರಾಯ್ಡ್ರಿ, ಮಹಿಳೆಯರು ಬುಟಿಕ್ ಮಾಡಿರೋರು, ಮಾಡಬೇಕಂತ ಇರೋಂಥವ್ರು, ಅಂಥವ್ರಿಗೆ ಯೂಸ್ ಆಗುವಂಥ ಮಿಷನರೀಸ್. ಎಂಬ್ರಾಯ್ಡ್ರಿ ಇದೆ ನೋಡಿ, ಈ ಥರ ಎಂಬ್ರಾಯ್ಡ್ರಿ ಮಿಷಿನ್ ಇದು ಸಿಂಗಲ್ ಹೆಡ್ ಎಂಬ್ರಾಯ್ಡ್ರಿ. ಇದು ವಿತ್ ಮಣಿ ಸಮೇತ ಡಿಸೈನ್ ಮಾಡೋದು ಬರುತ್ತೆ. ಈ ಥರ ಡಿಫ್ರೆಂಟ್ ಮಾಡೆಲ್ಸ್ ಇದೆ ಇದರಲ್ಲೇ. ಹಲವಾರು ಕಂಪನೀಸ್ ಬ್ರ್ಯಾಂಡ್ಸ್ ಇರುತ್ತೆ, ತುಂಬ ಕಂಪನಿಗಳಿದೆ. ಆ ಕಂಪನಿಗಳ ನಂಬರ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಅಲ್ಲಿ ನೋಡಿ. ಇದು ಒಂಥರ ಎಂಬ್ರಾಯ್ಡ್ರಿ ಮಿಷಿನ್. ನೋಡಿ, ಇದು ಅವ್ರ ಬುಕ್ಲೆಟ್. ಇದು ಸ್ಟಿಚಿಂಗ್ ಮಿಷಿನ್, ಅದರ ಹೆವಿ ಡ್ಯೂಟಿ. ಇದು ಹಾರ್ಡ್ ಇದು ಮಾಡೋಂಥದ್ದು, ಲೆದರ್ ಸ್ಟಿಚ್ ಮಾಡೋ ಮಿಷಿನ್ಸ್ ಇದೆ. ಇದು ಕಾಲರ್ ಮೇಕಿಂಗ್ ಮಾಡುತ್ತೆ. ಇದು ಕಾಲರ್ ಟಾಪ್ ಅಂತ ಹೇಳ್ತಾರೆ ಅದನ್ನ. ಅದರಲ್ಲಿಟ್ಟರೆ ಸ್ಟಿಚ್ ಹಾಕಿ ಸೈಡ್ ಎಡ್ಜ್ ಎಲ್ಲ ಕಟ್ ಮಾಡಿಬಿಡುತ್ತೆ. ಸ್ಟಿಚ್ ಆಯ್ತು, ಆಮೇಲೆ ಹೋಗಿ ಕಟ್ ಮಾಡ್ತಾ ಇದೆ ನೋಡಿ. ಇವಾಗ ಮತ್ತೆ ತೆಗೆದು ಕೊಟ್ಬಿಡುತ್ತೆ, ಎತ್ಕೋಬೇಕು, ಆಗೋಯ್ತು. ತಗೊಳ್ಳಿ ಅಷ್ಟೇ, ನೀಟಾಗಿ ಕಟ್ ಆಗಿದೆ. ಅದನ್ನ ಟರ್ನ್ ಮಾಡ್ಕೊಂಡು ಹೊಲಿಯೋದು. ಈ ಮಿಷಿನ್ ನೋಡಿ, ಈ ಮಿಷಿನ್ ಬಂದ್ಬಿಟ್ಟು ಕಾಲರ್ ಟಿ ಶರ್ಟ್ ಬರುತ್ತಲ್ಲ, ಟಿ ಶರ್ಟ್ಗೆ ಹಿಂದ್ಗಡೆ ಲೇಬಲ್ ಹಾಕುವಂಥದ್ದು ಇದು. ಅದು ನೋಡಿ, ಈ ತರ ಅದೇ ಐರನ್ ತರ ಮಾಡಬೇಕು. ಅದರ ನಂತರ ಮತ್ತೆ ಹಿಂದೆ ತಿರುಗಿಸಿ ಸ್ಟಿಚ್ ಹಾಕ್ಬಿಡುತ್ತೆ ನೋಡಿ. ಇವಾಗ ಆಫೀಸ್ ಮೇಲೆ ಇಟ್ಟರೆ ಅದ ಸ್ಟಿಚ್ ಆಗ್ಬಿಡುತ್ತೆ. ದಟ್ಸ್ ಇಟ್, ಅಷ್ಟೇ. ಅಷ್ಟೇ ನೋಡಿ, ಹಿಂದೆ ಇರ್ತಾರೆ, ಅಟ್ಯಾಚ್ ಬರುತ್ತೆ. ಪಾಕೆಟು ಅಟ್ಯಾಚ್ ಮಾಡ್ಬೋದು.
ಏನೋ ಡಿಫ್ರೆಂಟ್ ಗೆ ಮಾಡ್ಬೋದು. ಇದು ಲೆದರ್ ಸ್ಟಿಚ್ ಮಾಡೋಂಥದ್ದು ಕಟಿಂಗ್ ಮಿಷಿನ್ಸ್. ಬೇರೆ ಬೇರೆ ಕಂಪನೀಸ್ ಬಂದಿದೆ ಅಲ್ಲ, ಡಿಫ್ರೆಂಟ್ ಕಂಪನೀಸ್ ಬಂದಿದೆ. ಅವ್ರ ಹತ್ರನೂ ಸೇಮ್ ಇರುತ್ತೆ, ಬಟ್ ಕಂಪನೀಸ್ ಬೇರೆ ಇರುತ್ತೆ. ಇದು ಗಾರ್ಮೆಂಟ್ ಇಂಡಸ್ಟ್ರಿ ಫರ್ನಿಚರ್ಸ್. ಎಲ್ಲ ಥರದ ಫರ್ನಿಚರ್ ಮಾಡ್ಕೊಡ್ತಾರೆ. ಗಾರ್ಮೆಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಎಲ್ಲ ಥರದ ಫರ್ನಿಚರ್ ಸಿಗುತ್ತೆ ಇವ್ರ ಹತ್ರ. ಮೆಟಲ್ ಇರುತ್ತೆ, ವುಡ್ ಇರುತ್ತೆ, ಲೈಟಿಂಗ್ಸ್ ಇರುತ್ತೆ, ಜನ ಇರುತ್ತೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು. ಇದು ಕಟಿಂಗ್ ಮಾಡೋಂಥದ್ದು ಮಿಷಿನ್ ಇದೆ. ನೋಡಿ, ಇದು ಲೇಬಲ್ಸ್ ಮಾಡೋಂಥದ್ದು. ಅವ್ರದ್ದೇ ಆದ ಬ್ರ್ಯಾಂಡಿಂಗ್ ಮಾಡ್ಬೋದು, ಬೇರೆವರೆಗೂ ಜಾಬ್ ವರ್ಕ್ ಮಾಡ್ಕೊಡ್ಬೋದು. ಈ ಮಿಷಿನ್ ತಗೊಂಡ್ರೆ ನೀವು ಕಂಪನಿ ಇದ್ರೆ ಕಂಪನಿಗೆ ಮಾಡಬಹುದು. ಕಂಪನಿ ಇರ್ಬೇಕಂದ್ರೆ ನೀವು 1-2 ಸಾವಿರ ಮಾಡಿದ್ರೆ ವರ್ಕೌಟ್ ಆಗಲ್ಲ, ಲಕ್ಷ ಗಟ್ಟಲೆ ಮಾಡ್ಬೋದು ಅದರಲ್ಲಿ. ನೋಡಿ, ಇದು ತಯಾರು ಮಾಡೋದು ಅದೇ ಅವ್ರದ್ದೇ ಆದ ಬ್ರ್ಯಾಂಡ್ ಹಾಕುತ್ತೆ. ಇದು ಲೇಸರ್ ಪ್ರಿಂಟಿಂಗ್ ಪ್ಲಸ್ ಕಟಿಂಗ್ ಎಲ್ಲ ಇದೆ ಇದರಲ್ಲಿ. ನೋಡಿ, ಆ ಥರ ಡಿಸೈನ್ ಮಾಡ್ಬಿಡುತ್ತೆ. ಅದು ಏನು ಹೆಸರಾಗ್ತಾ ಇದೆ ನೋಡಿ, ಆಗಿದೆ. ಅದು ಬೇಕಂದ್ರೆ ನೀವು ಕಟ್ಟು ಮಾಡ್ಬೋದು. ಆ ಹೆಸರು ಎಷ್ಟಿದೆ ಅದನ್ನ ಕಟ್ಟು ಮಾಡ್ಬೋದು. ಡಿಫ್ರೆಂಟ್ ಮಾಡೆಲ್ಸ್ ನೋಡಿ ಆಗ್ಬಿಟ್ಟಿದೆ. ಇದು ಎಂಬ್ರಾಯ್ಡ್ರಿ ಮಿಷಿನ್. ಇದು ಬ್ರದರ್ ಕಂಪನಿ ಇದೆ, ಹಲವಾರು ಕಂಪನಿದು ಇದೆ. ಇದು ಬ್ರದರ್ ಕಂಪನಿದು. ಹಲವಾರು ಕಂಪನೀಸ್ ಬ್ರ್ಯಾಂಡ್ಸ್ ಬಂದಿದೆ ಇಲ್ಲಿ. ಒಂದೊಂದಕ್ಕೆ ನೀರು ಒಂದೊಂದು ಇರುತ್ತೆ. ಇದು ಹೋಮ್ ಮೇಡ್. ಇದು ಹೋಮ್ ಮೇಡ್ ಅಂದ್ರೆ ಮನೇಲಿ ಮಾಡೋಂಥವ್ರಿಗೆ. ಹೋಮ್ ಮೇಡ್ ಅಲ್ಲ, ಮನೇಲಿ ಮಾಡೋದಲ್ಲ, ಮನೇಲಿ ಮಾಡೋಂಥವ್ರಿಗೆ. ನೀವು ಫ್ಯಾಕ್ಟ್ರಿ ಟೈಪ್ ಏನಾದ್ರು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಅದಾಗಲ್ಲ. ಇದು ಒಂಥರ ಲೇಬಲಿಂಗ್ ಮಾಡೋದೆ. ಲೇಬಲ್ಗೆ ಸಂಬಂಧಪಟ್ಟಿರೋದು, ಪೇಂಟಿಂಗ್ಗೆ ಸಂಬಂಧಪಟ್ಟಿರೋಂಥ ಬ್ರ್ಯಾಂಡಿಂಗ್ ಮಾಡೋದಕ್ಕೆ. ಇದೂ ಅಷ್ಟೇ, ನೀವು ಜಾಬ್ ವರ್ಕ್ ಅಲ್ಲ, ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಇದು ಬಿಸ್ನೆಸ್ ಮಾಡ್ಬೋದು. ನೋಡಿ, ಈ ಥರ ಬ್ರ್ಯಾಂಡಿಂಗ್ ಮಾಡ್ಬೋದು. ಹಲವಾರು ಥರದ್ದು ಪೇಂಟಿಂಗ್ಸ್ ಇದೆ ಇದರಲ್ಲೇ, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್. ಇವು ಕೆಲವೊಂದು ತಮಿಳ್ನಾಡು ಬ್ರ್ಯಾಂಡ್ಸ್ ಇದೆ ನೋಡಿ. ನೋಡಿ, ಈ ತರದ ಪೇಂಟಿಂಗ್ ಎಲ್ಲ ಮಾಡುತ್ತೆ. ಇದು ಲೇಬಲ್ ಸಂಬಂಧಪಟ್ಟಿರುತ್ತೆ. ಇದು ಮ್ಯಾನ್ಯುವಲ್ ಇದೆ, ಆಟೋಮೆಟಿಕ್ ಇದೆ. ಪ್ಯಾಡ್ ಪ್ರಿಂಟರ್. ಇದು ಮಸಾಜ್ ಮಾಡೋ ಮಿಷಿನ್ಸ್. ಇದೆಲ್ಲ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಮೆಸಾಜಿಂಗ್ ಮಿಷಿನ್ಸ್ ಅವು. ಇದು ಯೂಸಿಂಗ್ ಮಿಷಿನ್ಸ್ಗೆ ಯೂಸ್ ಮಾಡೋಂಥದ್ದು ಸ್ಪೇರ್ ಪಾರ್ಟ್ಸ್ ಅಂಗಡಿ. ಇದು ಬೆಂಗಳೂರು ಅನ್ಸುತ್ತೆ. ಹಲವಾರು ಥರದ ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಮಿಷಿನ್ಸ್ ಸ್ಪೇರ್ ಪಾರ್ಟ್ಸ್. ಥ್ರೆಡ್ಸ್ ಇದೆ ನೋಡಿ. ಇದು ಥ್ರೆಡ್ ಕಂಪನಿ ಇದೆ. ಇಲ್ಲಿ ಬಾಬಿನ್ಸು ಈ ಥರದ್ದೆಲ್ಲ ಏನೇನೋ ಇದೆ ನೋಡಿ. ಇವೆಲ್ಲ ಮಿಷಿನ್ ಸ್ಪೇರ್ ಪಾರ್ಟ್ಸ್. ಇದು ರಾ ಮ್ಯಾನುಫ್ಯಾಕ್ಚರಿಂಗ್, ರಾ ಮೆಟೀರಿಯಲ್ಸ್ ಪ್ಲಸ್ ಫ್ಯಾಬ್ರಿಕ್ಸು ಈ ಥರದ್ದೆಲ್ಲ. ಇನ್ನರ್ ಐಟಮ್ಗೆ, ಲೇಡೀಸ್ ಇನ್ನರ್ ಐಟಮ್ಸ್, ಜೆಂಟ್ಸ್ ಇನ್ನರ್ ಐಟಮ್ಸ್, ಅದಕ್ಕೆ ಬಳಕೆ ಮಾಡುವಂಥ ಬುಕ್ಸು, ಹಲವಾರು ಥರ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಇವರು ಬಾಂಬೆ ಹೊರಟಿದ್ದು ನೋಡಿ. ಪ್ಯಾಡ್ಸ್ ಎಲ್ಲಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಇವರು. ಈ ಕಂಪನಿ ಬಾಂಬೆದಿದೆ. ಎಕ್ಸಲೆಂಟ್ ಆಗಿದೆ ಇದು ಆಫೀಸ್.
ಸೂಪರ್ ಇದೆ, ನನಗೆ ತುಂಬಾ ಇಷ್ಟ ಆಯ್ತಿದ್ದು. ಇಲ್ಲಿ ಏನ್ ಮಾಡ್ತಾರೆ, ಟಚ್ ಮಿಷಿನ್ಸ್, ಸ್ಪೇರ್ ಪಾರ್ಟ್ಸ್, ಇದನ್ನು ಬ್ಲೇಡ್ಸ್, ಕಟಿಂಗ್ ಮಿಷಿನ್ ಬ್ಲೇಡ್ಸ್, ಹಲವಾರು ಥರದ್ದು ಬ್ಲೇಡ್ಸ್, ಮೆಟೀರಿಯಲ್ಸ್, ಸ್ಪೇರ್ ಪಾರ್ಟ್ಸ್ ಅಂಗಡಿ ಇದೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು. ಇದು ಪ್ರಿಂಟಿಂಗ್ಗೆ ಸಂಬಂಧಪಟ್ಟಿದೆ. ಟಿ ಶರ್ಟ್ ಮೇಲೆ ನೋಡಿ ಅಲ್ಲೆಲ್ಲ ಪ್ರಿಂಟಿಂಗ್ ಹಾಕಿದಾರಲ್ಲ, ಆ ಥರದ್ದು ಪ್ರಿಂಟಿಂಗ್ ಮಾಡೋಂಥದ್ದು ಇದು. ಸೊ ಹೈ ಕ್ವಾಲಿಟಿ ಪ್ರಿಂಟಿಂಗ್ ಇವ್ರದ್ದು. ಒಂದು ಟಿ ಶರ್ಟ್ಗೆ 45 ರೂಪೀಸ್ ಆಗುತ್ತಂತೆ ಒಂದು ಪ್ರಿಂಟ್ ಹಾಕ್ಲಿಕ್ಕೆ. ಅಷ್ಟು ಕಾಸ್ಟ್ಲಿ ಇಟ್ಟು ಒಳ್ಳೆ ಕ್ವಾಲಿಟಿ ಇದೆ ನೋಡಿ, ಇಲ್ಲಿ ಮಾಡಿಕೊಡ್ತಾರೆ. ಅಷ್ಟು ಡಿಗ್ರಿಲಿಟ್ರೆ ನೀವು ಆ ಥರ ಪ್ರಿಂಟ್ ಆಗಿಬಿಡುತ್ತೆ. ಅದು ಆ ಕವರ್ ತೆಗೆದ್ಬಿಟ್ರೆ ಆಯ್ತು ಪೇಪರ್. ದಟ್ಸ್ ಇಟ್. ಇದೇನು ಮಿಷಿನರೀಸ್, ಏನೇನು ಮಿಷಿನರೀಸ್ ಇದೆ ಅವ್ರ ಹತ್ರ. ಇದು ಎಂಬ್ರಾಯ್ಡ್ರಿ ಮಿಷಿನ್. ಇದು ಒಂಥರ ಎಂಬ್ರಾಯ್ಡ್ರಿ ಥರನೇ ಇದಲ್ಲ. ಇದು ಜಿಗ್ಜಾಗ್ ಮಾಡೋದು, ಈ ಥರ ಡಿಫ್ರೆಂಟ್ ಸ್ಟಿಚ್ಗಳು ಡಿಸೈನ್ ಮಾಡೋವಂಥದ್ದು. ಇದು ಎಂಬ್ರಾಯ್ಡ್ರಿ ಅಲ್ಲ, ಎಂಬ್ರಾಯ್ಡ್ರಿ ಥರ ಜಿಗ್ಜಾಗ್ ಥರ, ಆ ಥರ ಏನೋ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಫ್ರಿಲ್ಸ್ ಮಾಡೋದು ನೋಡಿ, ಈ ಥರ ಡಿಸೈನ್ಸ್. ಅದು ಮಣಿಯಿಂದ ಮಾಡಿರೋಂಥ ಸ್ಟಿಚಸ್. ಅದು ಇವರೇನು ರಾ ಮೆಟೀರಿಯಲ್ ಮಾಡ್ತಾವ. ಫ್ರೀಜಿಂಗ್ ಮಿಷಿನ್ ಇದೆ. ಫ್ರೀಜಿಂಗ್ ಮಿಷಿನ್ ರಾ ಮೆಟೀರಿಯಲ್ಸ್ ನೋಡಿ. ಫ್ರೀಜಿಂಗ್ ಮಿಷಿನ್ ಸಂಬಂಧಪಟ್ಟ ರಾ ಮೆಟೀರಿಯಲ್ಸ್ ಪ್ಲಸ್ ಫ್ರೀಜಿಂಗ್ ಮಿಷಿನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ರಿಟೇಲಿಂಗ್, ಸ್ಪೇರ್ ಪಾರ್ಟ್ಸ್. ಎಲ್ಲ ರಾ ಮೆಟೀರಿಯಲ್ ಇದೆ ಅವ್ರ ಹತ್ರ. ಏನು ಪೇಪರ್ಸ್. ಇದು ಸಾಕ್ಸ್ ಮೇಕಿಂಗ್ ಮಿಷಿನ್ ಇದೆ. ಶಾಕ್ಸ್ ಮಾಡೋಂಥ ಮಿಷಿನ್ಸ್. ಸಾಕ್ಸ್ ಎಲ್ಲ ಶೂಸು ಮಾಡ್ಬೋದು ಇದರಲ್ಲೇ. ಈಗ ಬರ್ತಿರೋವಂಥದ್ದು ಶೂಸು ಮೇಲ್ಗಡೆ ಇರೋ ಇದು ಲೇಯರ್ ತರ ಮಾಡ್ಬೋದು, ನೋಡ್ಬೋದು. ಇಲ್ಲಿ ಆ ಥರದ್ದು ಡಿಸ್ಪ್ಲೇ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರೋ ಥ್ರೆಡ್ಗಳು ಇದೆ ಅಲ್ಲಿ ನೋಡಿ. ಇದು ಸಾಕ್ಸ್ ರೆಡಿ ಆಗಿರೋಂಥದ್ದು. ನೋಡಿ ಇಲ್ಲಿ ಮಾಡಿರೋಂಥದ್ದು ಅವ್ರು ಏನೇನು ಮಾಡ್ತಾರೆ, ಏನೇನು ಮಾಡಿದ್ದಾರೆ ನೋಡಿ. ಈ ಥರದ್ದು ಫ್ಯಾಬ್ರಿಕ್ ಎಲ್ಲ ತಯಾರು ಮಾಡ್ಬೋದು ಅದರಿಂದ. ನೋಡಿ ಈ ಥರ. ಇದು ಎಂಬ್ರಾಯ್ಡ್ರಿ ಮಿಷಿನ್, ಸ್ವಿಂಗ್ ಮಿಷಿನ್ ಅಂತ ಇದು. ಹಲವಾರು ಒಂದೇ ಕಂಪನಿಯಲ್ಲಿ ಹಲವಾರು ಬ್ರ್ಯಾಂಡ್ಸ್ ಇರುತ್ತೆ. ಒಂದು ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇರುತ್ತೆ. ಒಬ್ಬೊಬ್ಬರು ಅವ್ರವ್ರ ಕೆಪಾಸಿಟಿಗೆ ತಕ್ಕಂಗೆ ಮಾಡಿರ್ತಾರೆ ಬ್ರ್ಯಾಂಡ್ಸ್. ಇದು ಥ್ರೆಡ್ ಎಂಬ್ರಾಯ್ಡ್ರಿ ಮಾಡೋಂಥ ಸಂಬಂಧಪಟ್ಟಿರುತ್ತೆ. ಇದು ಮಿಷಿನ್ ಇದೆ, ಎಂಬ್ರಾಯ್ಡ್ರಿ ಮಿಷಿನ್ ಪ್ಲಸ್ ಥ್ರೆಡ್ ಎಲ್ಲ ಸಿಗುತ್ತೆ ಇವ್ರ ಹತ್ರ. ಹಲವಾರು ಕಂಪನಿಗಳು, ಹಲವಾರು ಡಿಸೈನ್ಸು, ಸಿಕ್ಕಾಪಟ್ಟ ಕಲೆಕ್ಷನ್ಸು. ನೀವು ಯಾವುದು ಡಿಸೈಡ್ ಮಾಡೋಕ್ಕೇ ತುಂಬ ಟೈಮ್ ಇಡಿಸುತ್ತೆ. ಈ ಸ್ಟಾಲ್ ನೋಡೋಕ್ಕೆ ನಿಮಗೆ ಕಮ್ಮಿ ಅಂದ್ರೆ 6 hours to 8 hours ಆಗುತ್ತೆ. ಇವರು ಈ ಥರ ಫ್ಯಾನ್ಗಳು
ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರೋ ಪವರ್ ಸಂಬಂಧಪಟ್ಟಿರೋದೆಲ್ಲ ಇದೆ ಇವ್ರ ಹತ್ರ. ಬೆಳಕು ಇವ್ರದ್ದು ಫುಲ್ ವಿಡಿಯೋ ಇದೆ. ಇದಕ್ಕೆ ನಾವು ಸ್ಮಾರ್ಟ್ ಎಕ್ಸಾಸ್ಟ್ ಅಂತ ಕರಿತೀವಿ. ಇವಾಗ ನೀವು ನೋಡಿದ್ರೆ ಇಂಡಸ್ಟ್ರಿಯಲ್ ಶೆಡ್ಸ್ ಎಲ್ಲ ನೋಡಿದ್ರೆ ಮೇಲಿಂದ ಒಂದು ಫ್ಯಾನ್ ತಿರುಗ್ತಾ ಇರುತ್ತೆ, ರೌಂಡ್ ಆಗಿ ಒಂದು ತಿರುಗ್ತಾ ಇರುತ್ತೆ. ಅದೇನಾಗುತ್ತೆ ಅಂದ್ರೆ ಯಾವಾಗ ಬೇಕಾದ್ರೆ ಕೆಟ್ಟೋಗ್ಬೋದು. ಬಟ್ ಇದ್ರಲ್ಲಿ ಏನಂತಂದ್ರೆ ನಾವು ಈಗ ಸ್ಮಾರ್ಟ್ ಎಕ್ಸಾಸ್ಟ್ ಅಂತ ಇದಕ್ಕೆ ಹೆಸರು. ಒಂದು ಟೈಮ್ ಈ ಕಂಪನಿ ಫುಲ್ ವಿಡಿಯೋ ಇದೆ, ನೀವು ವೇಟ್ ಮಾಡಿ, ಇದು ಬರುತ್ತೆ, ಇದ್ರದ್ದು ಫುಲ್ ಡೀಟೇಲ್ ಬರುತ್ತೆ. ಇದು ನೋಡಿ ಬಟನ್ ಹಾಕೋದು, ಜೀನ್ಸ್ ಪ್ಯಾಂಟ್ಗೆ ಬಟನ್ಸ್ ಬರುತ್ತೆ, ಆ ಥರದ್ದೆಲ್ಲ ಮಾಡ್ಬೋದು. ಇದು ಪ್ಲಸ್ ಮೈನಸ್ ಎರಡೂ ಅದೇ ಆಟೋಮೆಟಿಕ್ ತಗೊಳುತ್ತೆ, ಹೊಡಿತಾ ಹೋಗೋದು ಅಷ್ಟೇ. ಸ್ನ್ಯಾಪ್ ಬಟನ್ ಅಂತಾನೆ ಹೇಳ್ತಾರೆ. ಸ್ನ್ಯಾಪ್ ಬಟನ್. ಹೈಲೈಟ್ಸ್ ಆ ಥರದ್ದೆಲ್ಲ ಮಾಡ್ಬೋದು, ಇದ್ರಲ್ಲಿ ಹೈಲೈಟ್ ಹೊಡಿಬೋದು. ಸಿಕ್ಕಾಪಟ್ಟ ಕಂಪನೀಸ್, ಸಿಕ್ಕಾಪಟ್ಟ ಮಾಡೆಲ್ಸ್ ನೋಡ್ತಾ ಇರಿ. ಇನ್ನ ಹಲವಾರು ಕಂಪನೀಸ್ ಇದೆ, ಎಲ್ಲ ಕಂಪನೀಸು ವಿಸಿಟ್ ಮಾಡಲೇಬೇಕು. ಮಾಡಿದ್ದೀವಿ ನಾವು ಆಲ್ಮೋಸ್ಟ್ 99% ಮಾಡಿದ್ದೀವಿ. ಏನೋ ಒಂದು 2% ಮಿಸ್ ಆದರೆ ಮಿಸ್ ಆಗಿರ್ಬೋದು, ಅದು ರಿಪೀಟ್ ಇದ್ದರೆ ಮಾಡಿರಲ್ಲ. ಇದೂ ಅಷ್ಟೇ ನೋಡಿ, ಇವ್ರದ್ದು ಮಿಷಿನರಿ ಪ್ಲಸ್ ಸೇಲ್ಸು ಎಲ್ಲ ಇದೆ ಇವ್ರದ್ದು. ಇವರು ಇರೋದು ಬೆಂಗಳೂರು ಅನಿಸುತ್ತೆ. ಇವ್ರದ್ದು ಕೆಲವೊಂದು ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ. ಮಿಷಿನ್ ಸ್ಪೇರ್ ಪಾರ್ಟ್ಸೇ ಸಪ್ರೇಟ್ ಆಗಿರುತ್ತೆ, ಮತ್ತು ಮಿಷಿನ್ ಸೇಲಿಂಗ್ಗೆ ಸಪ್ರೇಟ್ ಆಗಿರುತ್ತೆ, ಮತ್ತು ಎಂಬ್ರಾಯ್ಡ್ರಿ ಮಿಷಿನ್ ಸಪ್ರೇಟ್ ಇರುತ್ತೆ. ಈ ಥರ ಬೇರೆ ಬೇರೆ ಥರ. ಇದು ಒಂಥರ ಪಾಲಿ ತಯಾರಿ ಮಾಡೋದು, ಇದು ಮಿಷಿನ್. ಇದು ಪಾಲಿ ಮೇಕಿಂಗ್ ಮಾಡೋದು. 120 ಇಂಚಸ್ ಪನ್ನ ಬರುತ್ತೆ ಇದ್ದು ಮಿಷಿನ್ದು. ಅಷ್ಟು ದೊಡ್ಡ ಲೆಂತಿಯಲ್ಲಿ ಮಾಡ್ಬೋದು. ಇವರು ಇರೋದು ಡಿಲ್ಲಿ. ಇವರು ಮಿಷಿನ್ ಸೇಲ್ಸ್, ಈ ಥರ ಪಾಲಿ ತಯಾರಿ ಆ ಥರದ್ದೆಲ್ಲ ಮಾಡ್ತಾರೆ ಇವರು. ಆ ಪಾಲಿ ತಯಾರಿ ಮಾಡುವ ಮಿಷಿನ್ಸ್ ಕಂಪನಿ ಇವರು. ಮಿಷಿನ್ಸ್ ಸಿಕ್ಕಾಪಟ್ಟೆ ದೊಡ್ಡದಿದು ನೋಡಿ. ಇದೆಲ್ಲ ಪಾಲಿ. ಇದು ಒಂದು ಲೇಯರ್ ಅದು ಇದು ಪಾಲಿ ಬರುತ್ತೆ, ಅದ್ರ ಮೇಲೆ ಫ್ಯಾಬ್ರಿಕ್ ಬರುತ್ತೆ, ಆದಮೇಲೆ ಹಿಂಗೆ ಸ್ಟಿಚ್ ಹಾಕುತ್ತೆ. ಇದನ್ನು ತಗೊಂಡು ಜರ್ಕಿನ್ಸಲ್ಲಿ ಯೂಸ್ ಮಾಡಿ. ಇನ್ನರ್ ವೇರ್ ಡಿಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ನಡುಗೋ ಥರ ಚಳಿ. ಅಲ್ಲಿಗೆ ಇದೇ ಕರೆಕ್ಟ್. ಸೆಕೆನು ಹಾಗೆ ಇರುತ್ತೆ, ಡಿಲ್ಲಿ ಅಂದರೆ ಹಾಗೇನೆ, ಮತ್ತು ನಮ್ಮ ರಾಜಧಾನಿ ಅಲ್ವಾ ಅದು. ನೋಡಿ ಈ ಥರ ಸ್ಟಿಚ್ ಆಗುತ್ತೆ. ಒಂದು ಕೆಳಗಡೆ ಲೇಯರ್ ಇದು ಇರುತ್ತೆ, ಪಾಲಿ ಇರುತ್ತೆ ನೋಡಿ. ಈ ಥರದ್ದು ಮಾಡ್ಬೋದು. ಇಷ್ಟ ಆಯ್ತಾ? ಇಷ್ಟ ಆದರೆ ನೋಡಿ, ಹಾಗೆ ಹೋಗ್ಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ.